ಸಂಬಂಧಗಳನ್ನ ಕೆಡಿಸೋದಕ್ಕೆ ಈ ಒಂದು ವಿಚಾರಗಳು ಮನೆಯಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಇದು ಒಂದಿನದ್ದಲ್ಲ. ಮನೆ ವಾಸ ಮಾಡೋಕ್ಕೆ ಮನೆ ಕಟ್ಟಿರೋದು, ವಾಸ ಮಾಡೋಕ್ಕೆ ಮನೆ ಕಟ್ಟಿರೋದು ಅಂತ ಹೇಳ್ತಿರ್ತಕ್ಕಂಥದ್ದು ತಪ್ಪಾಗಿರೋದು. ನಾವೆಲ್ಲ ಅದೇ ತಾನೇ ಮಾಡ್ತಾ ಇರೋದು. ಮನೆ ಏನಕ್ಕೆ ಕಟ್ತಾ ಇದೆಯಾ? ವಾಸ ಮಾಡೋಕ್ಕೆ. ವಾಸಕ್ಕೆ ಹೋದ್ಮೇಲೆ ಕೇಳಿ ಹೇಗಿದೆ ಅಂತ, ಅದಾಲೆ ತದ್ವಿರುದ್ಧ ಆಗ್ಬಿಟ್ಟಿರುತ್ತೆ. ಅಯ್ಯೋ ಏನೋ ಅಂದ್ಕೊಂಡು ಮನೆ ಕಟ್ತೆ, ಮನೆಗೆ ಬಂದೆ, ಏನು ಒಂದಕ್ಕೊಂದು ಸಟ್ಟೆ ಆಯ್ತಲ್ಲ, ಮನೇಲಿ ನೋಡಿದ್ರೆ ಈ ಮಟ್ಟಕ್ಕೆ ಆಗ್ತಾಯಿದೆ. ಸೊ ಹಾಗಿದ್ದ ಮೇಲೆ ಇಷ್ಟು ಕೋಟಿಗಟ್ಟಲೆ, ಇವತ್ತಂತೂ ಮನೆ ಕಟ್ಟಿದ್ರೆ ಕೋಟಿಗಟ್ಟಲೆ ಬೇಕು, ಹೌದಾ? ಕೋಟಿಗಟ್ಟಲೆ ಬಂಡವಾಳ ಹಾಕಿ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಸಾಧನೆಯನ್ನು ನಾವು ಮಾಡಬೇಕು, ಅದ್ರ ಕ್ರಮ ಏನು, ಬಾಗಿಲ ಅರ್ಥ ಏನು, ಕಿಟಕಿ ಅರ್ಥ ಏನು, ಮನೆಯ ಅರ್ಥ ಏನು, ಸೈಟಿನ ಅರ್ಥ ಏನು, ಅದನ್ನು ಹೇಗೆ ಬಳಸಿದ್ರೆ ಅದು ಅರ್ಥ ಸಿಕ್ಕತ್ತೆ, ಈ ವಿಚಾರವನ್ನು ಹೇಳೋರು ಯಾರಿಲ್ಲ. ಇಲ್ಲಿಟ್ಟರೆ ಒಳ್ಳೆಯದು, ಅದೇ ಪೂಜೆ. ಅವ್ರು ಹೇಳಿದ್ದೇ ಪೂಜೆ ಆಗತ್ತೆ ಹೊರತು ಅದು ಪೂಜೆ ಅಲ್ಲ. ಈಗ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಯಾವುದರಲ್ಲಿ? ಈಶಾನ್ಯದಲ್ಲಿ ಬಾಗಿಲನ್ನು ಇಟ್ಟರೆ ಒಳ್ಳೆಯದು ಅಂತ ಈ ಬುಕ್ಕಲ್ಲಿ ಪ್ರಿಂಟ್ ಹಾಕಿ ಬೇಕಾದ ಕೋಟಿಗಟ್ಟಲೆ ಬುಕ್ ಬಂದ್ಬಿಟ್ಟಿದೆ. ಇದೆ, ನೋಡ್ತಾ ಇದ್ದಾರೆ, ಮನೆ ಕಟ್ತಾ ಇದ್ದಾರೆ. ಶಾಸ್ತ್ರ ಹೇಳೋರು ಅದನ್ನೇ ಹೇಳೋದು, ವಾಸ್ತು ಹೇಳೋರು ಅದನ್ನೇ ಹೇಳೋರು, ಮನೆ ಕಟ್ತಿರೋರು ಅದನ್ನೇ ಹೇಳೋದು, ಮೇಸ್ರಿನೂ ಅದನ್ನೇ ಹೇಳೋದು. ಆದರೆ ನಾವು ಅರ್ಥ ಮಾಡ್ಕೋಬೇಕು ನಾವೆಲ್ಲಿ ತಪ್ಪಿದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಒಂದು ಮ್ಯಾಚಿಂಗ್ ವಿಚಾರ ಹೇಳ್ತೀನಿ. ಹಸಿ ಬಟಾಣಿ, ಆಲೂಗೆಡ್ಡೆ, ಗೊತ್ತಲ್ಲಮ್ಮ? ಆಹಾರದಲ್ಲಿ ಮ್ಯಾಚಿಂಗಲ್ಲಿ ನಾವು ಎಲ್ಲಿ ದಾರಿ ತಪ್ಪಿದ್ದೀವಿ ಅಂತ. ಹಸಿ ಬಟಾಣಿ, ಆಲೂಗೆಡ್ಡೆ ತುಂಬ ಚೆನ್ನಾಗಿರುತ್ತೆ, ಮ್ಯಾಚಿಂಗ್ ಇರುತ್ತೆ. ಯಾಕೆಂದರೆ ಅಡುಗೆ ಮಾಡಬೇಕಾದ್ರೆ ಈ ಕಾಳು ಜೊತೆಗೆ ಈ ತರಕಾರಿ ಹಾಕಿದ್ರೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಆದರೆ ಮ್ಯಾಚ್ ಆಗೋದು ಸರಿ, ತಿನ್ನೋಕ್ಕೆ ರುಚಿ ಸರಿ, ಹೊಟ್ಟೆ ಉಬ್ಬರಿಸ್ಕೊಳತ್ತಲ್ಲ, ಅಲ್ಲೈತೆ ನೋಡ್ರಿ ನಿಮ್ಮ ಹಣೆ ಬರ. ಏನಮ್ಮ, ಮ್ಯಾಚಿಂಗ್ ಮಾಡಿದ್ರೆ ಸರಿಯಪ್ಪ, ಇದ್ರ ಜೊತೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಸರಿ, ತಿಂದ ನಂತರ ಹೊಟ್ಟೆ ಉಬ್ಬರಿಸ್ಕೊಳತ್ತಲ್ಲ, ಆಗೇನು ಕತೆ? ಏನು ಮಾಡೋದು ಇವಾಗ? ಮ್ಯಾಚಿಂಗ್ ಸರಿ ಇಲ್ವಾ, ತಿಳಿದಿರೋದು ಸರಿ ಇಲ್ವಾ, ಊಟ ಮಾಡ್ತಿರೋದು ಸರಿ ಇಲ್ವಾ, ನಾವು ಹುಟ್ಟಿರೋದೇ ಸರಿ ಇಲ್ವಾ? ಉದಾಹರಣೆ ಹೇಳ್ತೀನಿ. ನಾವು ಅಡುಗೆ ಮಾಡೋದ್ರಲ್ಲೂ ಮ್ಯಾಚಿಂಗ್ ನೋಡಿ ಮಾಡ್ತೀವಿ, ಆರೋಗ್ಯ ಹಾಳಾಗ್ತಾ ಇದೆ, ನಮಗಿನ್ನೂ ಅರ್ಥ ಆಗಿಲ್ಲ. ಎರಡನೇ ವಿಷಯಕ್ಕೆ, ಗಂಡ ಹೆಂಡತಿ ವಿಷಯಕ್ಕೆ ಬಂದ್ಬಿಡೋಣ. ಎರಡು ದೇಹ, ಎರಡು ಮನಸ್ಸು ಇರುವಂಥ ಗಂಡ ಹೆಂಡ್ತಿನೇ ಒಂದಾಗಿಲ್ಲ, ಮದುವೆ ಮಾಡ್ತಾನೇ ಇದ್ದೀವಿ. ನಿಲ್ಲಿಸಿದ್ದೀವೇನಮ್ಮ? ಇಲ್ಲ. ಗಂಡ ಹೆಂಡತಿ ಒಂದಾಗಿದ್ದಾರೆ ನಮ್ಮ? ಇಲ್ಲ. ಮ್ಯಾಚಿಂಗ್ ಮಾಡಿ ಅಡುಗೆ ಮಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವೇನಮ್ಮ? ಇಲ್ಲ. ನಾವು ಇಷ್ಟಪಟ್ಟಂಗೆ ದೇವ್ರ ಪೂಜೆ ಮಾಡ್ತಾಯಿದ್ವಿ, ಚೆನ್ನಾಗಿದ್ದೀವೇನಮ್ಮ? ಯಾವುದೂ ಇಲ್ಲ. ಮತ್ತು ಯಾಕೆ ಮಾಡಬೇಕಿದು? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ, ಪುಸ್ತಕದಲ್ಲಿ ಇರುವುದನ್ನು ನೋಡಿ ನೀವು ಬದುಕಕ್ಕೆ ಹೋದರೆ ಸೀರಿಯಲ್ ನೋಡಿ ಮದುವೆ ಮಾಡ್ಕೊಂಡಂಗೆ ಆಗತ್ತೆ. ಯಾಕೇನು ಹೇಳಿದೆ? ಸೀರಿಯಲ್ ಹೇಳಿದೆ, ಎಲ್ರಿಗೂ 2-3 ಹೆಂಡ್ತಿ ಇರೋದ್ರಲ್ಲಿ. ಸಿನಿಮಾದಲ್ಲಿ ಅಪ್ಪಿ ತಪ್ಪಿ ಏನೋ 2 ಹೆಂಡ್ತಿ, ಸೀರಿಯಲಲ್ಲಿ ಎಲ್ಲ ಹೋಲ್ಸೆಲಾಗಿ 2 ಹೆಂಡ್ತಿ 3 ಹೆಂಡ್ತಿ. ಯಾಕೆಂದರೆ ಸ್ಟೋರಿ ಹೋಗ್ಬೇಕದು ಅಲ್ಲಮ್ಮ? ಹಾಗೆ ಸೀರಿಯಲ್ ನೋಡಿ ಜೀವನ ಮಾಡ್ದಂಗಿದೆ ಇವತ್ತಿನ ಶಾಸ್ತ್ರ, ಇವತ್ತಿನ ಪೂಜೆ. ಇದರಿಂದ ನಾವು ದೇವರನ್ನ ನಿಂದನೆ ಮಾಡ್ದಂಗಾಗತ್ತೆ, ದೇವರಿಂದ ನಾವು ಶಾಪ ತೊಗೊಂಡಂಗಾಗತ್ತೆ. ದೇವ್ರ ಪೂಜೆ ಮಾಡೋರು ಕಣ್ಣೀರು ಹಾಕಿದ್ರೆ ಶಾಪ ಆಗತ್ತೆ ಮನೆಗೆ. ಅಡುಗೆ ಮಾಡೋ ಮ್ಯಾಚಿಂಗೂ ಸರಿಯೇ, ಮದುವೆ ಮಾಡೋ ಮ್ಯಾಚಿಂಗೂ ಸರಿಯೇ, ಮನೆ ಕಟ್ಟೋ ಮ್ಯಾಚಿಂಗೂ ಸರಿಯೇ, ಮೂರೂ ಇತ್ಯರ್ಥ ಆಗೇ ಇಲ್ಲ. ಶಾಸ್ತ್ರರಹಿತವಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಹೊರತು ಶಾಸ್ತ್ರಾಧಾರಿತವಾದಂತಹ ಮನೆಯನ್ನು ಕಟ್ಟಲಿಕ್ಕೆ ರೆಡಿ ಇಲ್ಲ. ಸ್ವಾಮಿ ಊರೆಲ್ಲ ಕಟ್ತಾವ್ರೆ ಅಂತ ಹೇಳಿದ್ರೆ ನಾವೇನು ಹೇಳೋಕ್ಕಾಗಲ್ಲ. ಅವರು ಮದುವೆ ಮಾಡ್ಕೊಂಡ್ರು ನಾನು ಮಾಡ್ಕೊಂಡೆ ಅಂದರೆ ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಮದುವೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಊಟಕ್ಕೆ ಹೋಗ್ತಾರೆ, ಹೌದಾ? ಈಗ ಅನ್ನ ಸಂತರ್ಪಣೆಯನ್ನು ಮಾಡಿದಂತಹ ಮದುವೆ ಮಾಡಿದಂಥ ಗಂಡ ಹೆಂಡತಿಗೆ ಒಳ್ಳೆಯದಾಗತ್ತೆ ಅಂತ ಮಾಡ್ತಾರೆ, ಶಾಸ್ತ್ರಾಧಾರಿತವಾದ ವಿಚಾರದ. ಆ ಅಡುಗೆಯಲ್ಲಿ ಮನುಷ್ಯನ ದೇಹಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಅಡುಗೆ ಯಾವ ಕಾರಣಕ್ಕೂ ಇರಲ್ಲ. ಇಲ್ಲಿ ಮಾಡ್ತಿರೋದೇನು, ಗಂಡು ಹೆಣ್ಣಿಗೆ ಒಳ್ಳೆಯದಾಗಲಿ, ಅವ್ರು ಊಟ ಮಾಡಿ ಆಶೀರ್ವಾದ ಮಾಡಲಿ ಅಂತ ಮಾಡ್ತಾರೋ ಅಡುಗೆ. ಆ ಅಡುಗೆ ಆರೋಗ್ಯದಾಯಕವಾದ ಅಡುಗೆ ಯಾವುದು ಅಂತ ಯಾರು ಹೇಳ್ತಾವ್ರ, ಯಾರು ಮಾಡ್ತಾವ್ರ? ತರಕಾರಿ ಮ್ಯಾಚಿಂಗ್, ಇದಕ್ಕಿದು ಮ್ಯಾಚಿಂಗ್. ಗೋಬಿ ಮಾಡಿದ್ರೆ ಇದು ಪಕ್ಕ ಯಾವ್ದು ಕೊಡಬೇಕು, ಪೂರಿ ಮಾಡಿದ್ರೆ ಅದರ ಪಕ್ಕ ಯಾವ್ದು ಕೊಡಬೇಕು, ಚಪಾತಿ ಮಾಡಿದ್ರೆ ಅದರ ಪಕ್ಕ ಯಾವ್ದು ಕೊಡಬೇಕು, ಇದು ಇವ್ರ ಮ್ಯಾಚಿಂಗು. ಬಟ್ ದೇಹಕ್ಕೆ ಹೊಂದಾಣಿಕೆ ಆಗಲ್ಲ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು 4-5 ಪಲ್ಯ, 2 ಸ್ವೀಟು, ಮೊಸರು, ಮಜ್ಜಿಗೆ, ತುಪ್ಪ, ಉಪ್ಪಿನಕಾಯಿ,
ಎಲ್ಲವನ್ನು ತೊಗೋತೀವಿ. ಇದು ನಮ್ಮ ದೇಹಕ್ಕೆ ಯಾವ ಮಟ್ಟಕ್ಕೆ ಕೊಡುತ್ತೆ ಅಂದರೆ ಅವ್ರು ಊಟ ಮಾಡಿದವರು ಅರಗಿಸ್ಕೊಳ್ಳೋತಕ್ಕಂಥ ವಿಚಾರಕ್ಕೆ ಅವ್ರನ್ನೇ ಕೇಳಬೇಕು. ಯಾಕೋ ಊಟ ಮಾಡಿದ್ಮೇಲೆ ಎದೆ ಉರಿತದೆ ಅಂತ ಒಬ್ಬರು, ಹೌದಾ ಅಲ್ವಾ? ಹೌದು. ಇದು ಕೊನೆಯಲ್ಲಿ ಒಂದು ಮಾತ್ರೆ ಕೊಡ್ತಾರೆ ಕಣಮ್ಮ. ಇದಕ್ಕೆಲ್ಲ ದೊಡ್ಡ ಸಮಸ್ಯೆ ಏನು ಅಂದರೆ ಊಟ ಎಲ್ಲ ಆದಮೇಲೆ ಒಂದು ಪಾಯ್ಸನ್ ಮಾತ್ರೆ ಕೊಡ್ತಾರೆ, ಗೊತ್ತಿಲ್ಲ ಪಾಪ ಅವ್ರಿಗೆ. ಏನು ಅಂದರೆ ಬಾಳೆಹಣ್ಣು ಕೊಟ್ಬಿಡೋದು ಕೊನೆಯಲ್ಲಿ. ಅಮ್ಮ ಬಾಳೆಹಣ್ಣು ತಿಂದರೆ ಮುಗೀತು ನಿನ್ನ ಕತೆ, ಇಡೀ ಒಂದು ದಿನ ಎಲ್ಲ ಸುಧಾರಿಸ್ಕೋಬೇಕು, ರಾತ್ರಿ ನಿದ್ದೆ ಬರಲ್ಲ. ಯಾಕೆಂದರೆ ಬಾಳೆಹಣ್ಣು ಮ್ಯಾಚ್ ಆಗಲ್ಲ ಊಟಕ್ಕೆ. ಅದನ್ನು 1-1.5 ಗಂಟೆ ಬಿಟ್ಟು ತಿನ್ನಬೇಕು.